ಅಡ್ಡ ಬರ್ಬೇಡ್ರಿ. ಹಾಕಾರಲ್ಲ ಹಾಕ್ಸಿ ಈಗ ಆಯ್ತು ಈ ಕ್ಷೇತ್ರಕ್ಕೆ. ಆಗ ನಾನು ಅವತ್ತಿಂದನೂ ಕೂಡ ನನಗೆ ಅವರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಆತ ಸಂಬಂಧ ಒಂದು ಸಹೋದರನ ಸಂಬಂಧ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಗಳಿದ್ರು ಕೂಡ ಭಿನ್ನಾಭಿಪ್ರಾಯ ಇರ್ತದೆ. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು. 2008ರಲ್ಲಿ ನಾನೇನು ಶಾಸನ ಆಗ್ಬೇಕಂತ ಇಲ್ಲ ಬಂದೆ. ಅವತ್ತಿನಿಂದನೂ ಕೂಡ ನಮ್ಮ ಬಾಬು ರೆಡ್ಡಿ ನನ್ನ ಜೊತೆನೆ ಇದ್ದಾನೆ. ಅವತ್ತಿನಿಂದನೂ ಕೂಡ ಇದುವರೆಗೂ ಶಾಸಕರಾಗಿದ್ರು. ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ಬಯಸಿದಾಗ ಅವರ ಸಪೋರ್ಟು ನಮ್ಗೆ ಬೇಕು ಅಂತ ಹೇಳಿ, ಯಾಕಂದ್ರೆ ನಮ್ಮ ದಿವಂಗತ ಅಶ್ವಥ್ ರೆಡ್ಡಿ ಅವರು ನಿಮ್ಗೆಲ್ಲ ಗೊತ್ತಿದೆ, ಜಗಳೂರು ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥವ್ರು. ಅವ್ರ ಜೊತೆ ಒಡಗೂಡಿ ಅವ್ರನ್ನ ಭೇಟಿಯಾಗೋದಕ್ಕೆ ನಾಗನಟ್ಟಿ ಜಾತ್ರೆ, ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಇಲ್ಲಿ ಗುಂಡಪ್ಪ ಶ್ರೀನಿವಾಸ್ ಅಂತ, ನಮ್ಮ ಶ್ರೀನಿವಾಸ್ ಇಲ್ಲ, ಅವರು ನಮ್ಮ ಶ್ರೀನಿವಾಸ್ ಜೊತೆ ಸೇರಿ ಅವರನ್ನ ಭೇಟಿಯಾಗಕ್ಕೆ ಇಲ್ಲಿ ಚಳ್ಳಕೆರೆಗೆ ಬಂದ್ವಿ. ಆಮೇಲೆ ಹಿರಿಯೂರಿಗೆ ಹೋದ್ವಿ. ಆಮೇಲೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ರು. ಅವತ್ತು ಅವರ ಮೊದಲನೇ ಭೇಟಿ. ಅವತ್ತಿನಿಂದ ಹಿಡಿದು ಇನ್ನು ಮೊನ್ನೆ ನಿಧನವಂತರವರು 9ನೇ ತಾರೀಕು ರಾತ್ರಿ ಅಲ್ಲಿವರೆಗೂ ಕೂಡ ಅವ್ರ ಜೊತೆ ನಮ್ದು ಒಡನಾಟ, ಅವ್ರ ಜೊತೆನೆ ಇದ್ದಂಥದ್ದು. ರಾಜಕೀಯದಲ್ಲಿ ಈಗಾಗಲೇ ಅವರು 4 ಬಾರಿ ಶಾಸಕರಾಗ್ತಾರೆ. ಚಳ್ಳಕೆರೆನಲ್ಲಿ 1 ಬಾರಿ, ಹಿರಿಯೂರಲ್ಲಿ 3 ಬಾರಿ ಶಾಸಕರಾಗಿ ಈ ಕರ್ನಾಟಕ ರಾಜ್ಯವನ್ನ 2 ಬಾರಿ ಸಚಿವರಾಗಿ ಪ್ರತಿನಿಧಿಸ್ತಾರೆ. ಖಂಡಿತವಾಗ್ಲೂ ಈಗಾಗಲೇ ಎಲ್ಲರೂ ಹೇಳಿದ್ರು, ಆಂಜನೇಯಣ್ಣವ್ರು ಹೇಳಿದ್ರು, ಜೊತೆಗೆ ಬೇರೆ ಎಲ್ಲ ಬೇಕು, ಆದರೆ ಜಾತಿ ಬಹಳಷ್ಟು ಮುಖ್ಯ ಆಗ್ತದೆ ಅಂತ ಹೇಳಿ. ಆ ಜಾತಿ ವ್ಯವಸ್ಥೆನಲ್ಲಿ ಅವರಿಗೆ ಬಹಳಷ್ಟು ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಅವರು 4 ಬಾರಿ ಶಾಸಕರಾಗ್ತಾರೆ. ಅವರಲ್ಲಿ ಅವ್ರದೇ ಆದ ರಾಜಕೀಯ ಜಾಣ್ಮೆ, ತಂತ್ರ ಅಂತ ಹೇಳ್ತೀನಿ, ನಾನು ಕುತಂತ್ರ ಅಂತ ಹೇಳಲ್ಲ, ಯಾವಾಗಲೂ ಬೇಕು ಅಂತ ತಂತ್ರಗಾರಿಕೆಯೊಂದಿಗೆ ಅವರು 4 ಬಾರಿ ಶಾಸಕರಾಗಿ ರಾಜ್ಯವನ್ನು 2 ಬಾರಿ ಪ್ರತಿನಿಧಿಸಿ ವಿಶೇಷವಾಗಿ ಚಳ್ಳಕೆರೆಯ ಸುಪುತ್ರರಾಗಿ ಚಳ್ಳಕೆರೆನಲ್ಲಿ ಯಾವತ್ತೂ ಕೂಡ ಆ ಒಂದು ಚಳ್ಳಕೆರೆಯನ್ನ ಒಂದು ತವರೂರಲ್ಲಿ ಒಂದು ಅಭಿಮಾನ. 2004ರಿಂದ 2008ವರೆಗೂ ಶಾಸಕರಾಗ್ತಾರೆ. ಅದ ನಂತರ ಅವರು ಶಾಸಕರಾಗಿ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ, ಬಂದಿಖಾನೆ ಸಚಿವರಾಗಿ, ಮುಜರಾಯಿ ಸಚಿವರಾಗಿ ಸೇವೆ ಸಲ್ಲಿಸಿ ಮತ್ತೆ 2013ರಲ್ಲಿ ಮತ್ತೆ ಪುನರಾಯ್ಕೆಗೊಂಡು ಹಿರಿಯೂರಲ್ಲಿ 2013ರಿಂದ 2018ರವರೆಗೆ ನಾನು ಮೊದಲೇ ಬಾರಿ ಶಾಸನ ಆಗ್ತೀನಿ. ಅವರು ನನಗೆ ಯಾವುದೇ ಇರ್ಬೋದು, ನಮಗೆ ಭಿನ್ನಾಭಿಪ್ರಾಯ ಇದ್ರು ಯಾವತ್ತೂ ಕೂಡ ಏನಾದ್ರು ಭಿನ್ನಾಭಿಪ್ರಾಯ ಇದ್ರು ಅವಾಗ ನನ್ನ ಪಪ್ಪಿನೂ ಇರ್ತಿದ್ರೆ ಅವಾಗ ನಾನು ನೇರವಾಗಿ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ರಘುಮೂರ್ತಿ ನೀನು ಎಲ್ಲದಕ್ಕೆ ಸಿಟ್ಟಾಗ್ತೀಯಪ್ಪ. ನಾನು ಸಿಟ್ಟಣ, ನಾನು ಸುಮ್ಮನೆ ನನ್ನ ನಗಕ್ಕೆ ಬರಲ್ಲ. ನಾನು ಏನಿದ್ರು ಪಪ್ಪಿ ರಘುಮೂರ್ತಿ ಯಾವಾಗ್ಲೂ ಏನಾದ್ರು ಒಂದು ಹೇಳ್ತಾ ಇರ್ತಾರೆ. ನೇರವಾಗಿ ಯಾವ್ದಾನ ಇದ್ದಾಗ ನಾವು ಮಾತಾಡ್ತಿದ್ವಿ. ಆದ್ರೆ ಅವರಲ್ಲಿ ಒಂದು ವಿಶೇಷತೆ ಕೂಡ ಅಂದ್ರೆ ಹ್ಯೂಮರಸ್, ಹಾಸ್ಯಮಯ ವ್ಯಕ್ತಿ. ಬಹುಶಃ ಅವ್ರು ಬರೀ ನನಗೆ, ಪಪ್ಪಿಗೆ, ನಮ್ಮ ಜಿಲ್ಲೆಯವ್ರಿಗೆ ಅಷ್ಟೇ ಅಲ್ಲ, ಇವನು ಮುಖ್ಯಮಂತ್ರಿ ಇದ್ರು ಕೂಡ, ಮುಖ್ಯಮಂತ್ರಿಗಳು ಕೂಡ ಏನಾದ್ರೂ ಕಾರಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಏನಾದ್ರು ಜೋಕ್ ಮಾಡಿ ನಗ್ಸಂತ ವ್ಯಕ್ತಿ. ಉಪಮುಖ್ಯಮಂತ್ರಿ ಆಗಿರ್ಲಿ, ಬೇರೆ ಪಕ್ಷದವರು ಇರ್ಲಿ, ಯಾರೇ ಇರ್ಲಿ, ಅಂದ್ರೆ ಅಂತ ಒಂದು ವಿಶೇಷತೆ ಬಹುಶಃ ಯಾರಿಗೂ ಬರೋದಿಲ್ಲ. ನಾವು ನೋಡಿದಂತೆ ರಾಜಕೀಯ ವ್ಯಕ್ತಿಗಳಲ್ಲಿ ಇಡೀ 224 ಜನ ಶಾಸಕರನ್ನು ಕೂಡ ಅವ್ರು ಮಾತಾಡಿಸ್ತಾ ಇದ್ರು. ಅಂತ ಒಂದು ವ್ಯಕ್ತಿತ್ವನ ಹೊಂದಿದ್ದಂಥವ್ರು. ವಿಶೇಷವಾಗಿ ನಮ್ಮ ಪ್ರಸನ್ನ ಅವ್ರು ಹೇಳ್ತಾ ಇದ್ರು, ನಾನು ಇನ್ನು 20 ಯಾರನ್ನ ಬಂದಾಗ ನಾವು ಇನ್ನು 20 ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ 20ರಿಂದ 25 ವರ್ಷ ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನಾವು ಯಾವುದೇ ಸಂದರ್ಭದಲ್ಲಿ
ರಘುಮೂರ್ತಿ, ನಾವಿನ್ನ 20-25 ವರ್ಷ ರಾಜಕೀಯ ಮಾಡ್ಬೇಕು ನಾವು ಜಿಲ್ಲೆನಲ್ಲಿ ಅನ್ನೋದು. ಖಂಡಿತ ಅವರೊಬ್ಬರ ಮಹತ್ವಾಕಾಂಕ್ಷಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರನ್ನ ನಾವು ಅನಿರೀಕ್ಷಿತವಾಗಿ ಸಾವು ನಿಶ್ಚಿತ. ಆದ್ರೆ ಇಂಥ ಸಾವು ಸೆಷನ್ ನಡೆಯುವಂತ ಸಂದರ್ಭದಲ್ಲಿ 25ನೇ ತಾರೀಕು ಮಾರ್ಚ್ 25ನೇ ತಾರೀಕು ಸೆಷನ್ ಮುಗೀತದೆ. ಗೋಪಾಲಣ್ಣವ್ರು ನೆನೆಸಿದ್ರು. ಅವತ್ತು ನಾವೆಲ್ಲ ಅಲ್ಲಿ ಕೂತು ವಿಧಾನಸೌಧದಲ್ಲಿ ಸೆಷನ್ ಮುಗಿಸ್ಕೊಂಡು 26ನೇ ತಾರೀಕು ಅಂದ್ರೆ ಅವ್ರಿಗೆ ಕಾಲು ನೋವಿತ್ತು, ಅದನ್ನ ಮುಂದೂಡ್ಬೇಕಂತ